ಹಲೋ ನಮಸ್ಕಾರ, ನಾನು ರಂಗನಾಥ್. ನನ್ನ ಜೊತೆ ಇವತ್ತು BTV, ಇದು ಭರವಸೆ ಬೇಡ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9. ಡೈರೆಕ್ಟ್ರೆ ಸಾಕ್ ಬಿಡ್ರಿ ಇಂಟ್ರೊಡಕ್ಷನ್. ಏನೋ ಸೆಲೆಬ್ರಿಟಿನ ಇಂಟರ್ವ್ಯೂ ಮಾಡತ್ತಾರ ಬಂದಿರೋದು ಇಲ್ಲಿ ಕಸ ಕವರೇಜ್ ಮಾಡೋಕೆ. ಹಾ, ಫ್ರೇಮ್ ಓಕೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೆಂಗಳೂರು ನಗರವನ್ನು ಕಾಡುತ್ತಿರುವ ಸಮಸ್ಯೆ ಅಂದ್ರೆ ಕಸಗಳು. ನಗರದ ಜನಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಇಲ್ಲಿ ತ್ಯಾಜ್ಯ ವಸ್ತುಗಳು ಹೆಚ್ಚಾಗ್ತಾ ಇದೆ. ಇಲ್ಲಿ ಜನರು ಇಲ್ಲೇ ತಂದು ಕಸವನ್ನು ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ಕಾರ್ಪೊರೇಷನ್ ಅವರು ಇಲ್ಲಿನ ಕಸವನ್ನು ವಿಲೇವಾರಿ ಮಾಡಲು ಸಹ ಮನ್ಸೇ ಮಾಡ್ತಾ ಇಲ್ಲ. ನಾನಿಲ್ಲಿ ನಿಂತಿರೋದು ನನಗೆ ಅನ್ನಿಸ್ತಾ ಇದೆ ಈ ದುರ್ನಾತದಲ್ಲಿ ಜನರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ. ಬಹುಶಃ ಇವರಿಗೆ ಸ್ವಚ್ಛಂದ ಗಾಳಿ ಅನ್ನೋದು ಒಂದು ಕನಸೇ ಆಗಿರ್ಬೋದು. ಮ್ಯಾನರ್ಸ್ ಇಲ್ವಾ ನಿಮ್ಗೆ? ಸಾರಿ, ನಾನು ಇದೇ ನ್ಯೂಸ್ ಕವರ್ ಮಾಡಕ್ಕೆ ಬಂದಿರೋದಿಲ್ಲ. ಸೊ ವಾಟ್? ನಾನ್ ರಿಪೋರ್ಟ್ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ವಾ ನಿಮ್ಗೆ? ಓಕೆ, ನೀವೇ ಆ ಕಸನ ಕಣ್ಗೊದ್ಕೊಂಡು ಸೂರಜ್ ಕಳಿ. ರೇ, ಫ್ರೇಮ್ ಇಂದ ಆಚೆ ಹೋಗ್ರಿ ಬೇಗ. ಓ, ನೀನೇನಾ ಕ್ಯಾಮ್ರಾಮನ್? ಕ್ಯಾಮ್ರಾ ಕಲರೇ ಹೆಂಗಿದ್ರು ಈ ಟೇಕ್ ಓಕೆ ಆಗಿದೆ ತಾನೆ, ಯಾಕೆ ಎಗರ ಆಡ್ತೀಯ? ಏನಣ್ಣ ಫ್ಲೂಯೆಂಟ್ ಆಗಿ ಬೈತಾವ್ರೆ? ಅದೊಂದ್ ದೊಡ್ಡ ಫ್ಲಾಶ್ ಬ್ಯಾಕ್ ಬಿಡು. ಫ್ಲಾಶ್ ಬೇಕಾ? ಫ್ಲಾಶ್ ಬ್ಯಾಕ್ ಅಂತಂದ್ರೆ ನಾನು ಅವಳು ಒಂದೇ ಕಾಲೇಜಲ್ಲೇ ಓದಿದ್ವಿ ಕಣ, ಅಷ್ಟೇ, ಬೇರೆ ಇನ್ನೇನಿಲ್ಲ. ಕಾಲಿದ್ದು ಆಸೆ, ಅದಕ್ಕೆ ನನ್ ಕಂಡ್ರೆ ಸ್ವಲ್ಪ ಸಾದ್ರ ಅವಳಿಗೆ. ಈ QTV ಗುಯಿ ಕೊಟ್ಟೋದನ್ನ ಯಾಕೆ ನಿಲ್ಸಂಗೆ ಅಷ್ಟ್ರಲ್ಲಿ ನಾನು ಆಲ್ಟರ್ನೇಟ್ ನ್ಯೂಸ್ ನ ಪ್ರಿಪೇರ್ ಮಾಡ್ಲೇಬೇಕು. ತಮ್ಮ ಫಾಲೋ ಮೀ, ಸಿಕ್ತು ಕಣ ನ್ಯೂಸ್. ನಮ್ಮ ದೇಶನೇ ಹೀಗೆ, ಕೋಟಿ ಕೋಟಿ ಹಣ ತಗೊಂಡೋಗಿ ದೇವಸ್ಥಾನ ಸುರಿತಾರೆ. ಅದೇ ದೇವಸ್ಥಾನದ ಆಚೆ ಭಿಕ್ಷುಕರು ಇರ್ತಾರೆ. ಹಾಗೇನೆ ಕಸ ಕೊಳಚೆ ಇರೋ ಪಕ್ಕದಲ್ಲೇನೆ ಐಷಾರಾಮಿ ಬಿಲ್ಡಿಂಗ್ ಕೂಡ ಇದಾವೆ. ತಮ್ಮ ಕ್ಯಾಮ್ರಾ ಆನ್ ಮಾಡ. ನಮ್ಮ ಬೆಂಗಳೂರು ನಗರವು IT-BT ಕಂಪನಿಗಳಿಂದ ಬೆಳೆಯುತ್ತಿದ್ದು ಜೊತೆಗೆ ತನ್ನ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬರುತ್ತಿದೆ. ಇದಕ್ಕೆ ಪೂರಕವಾಗಿ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಬೆಂಗಳೂರು ರಾಜಧಾನಿಯು ಮೊದಲನೇ ಸ್ಥಾನದಲ್ಲಿದೆ. ಇನ್ನು ಸಂಚಾರ ವಿಷಯಕ್ಕೆ ಬಂದರೆ ಮೆಟ್ರೋ ರೈಲು ಕೂಡ ಜನರಿಗೆ ಬಹಳ ಸಹಕಾರಿಯಾಗಿದೆ. ಪ್ರತಿ ದಿನಕ್ಕೆ 1 ಲಕ್ಷ ಜನರು, ಎಷ್ಟು 1 ಲಕ್ಷ ಜನರು ಮೆಟ್ರೋ ರೈಲನ್ನು ಬಳಸುತ್ತಿದ್ದಾರೆ. ಇನ್ನು ಹಾಳಾದ ಈ ಟ್ರಾಫಿಕ್ನಿಂದ ಜನರು ನಿಟ್ಟುಸಿರು ಬಿಡುವಂತಾಗಿದೆ. ಇನ್ನು ಕೆಲಸ ಹುಡುಕಿಕೊಂಡು ಬರುವ ಯುವಕರನ್ನು ಕೈ ಬೀಸಿ ಕರೆಯುವ ಬೆಂಗಳೂರು ನಮ್ಮದು, ಇದು ನಮ್ಮ ಬೆಂಗಳೂರು. ನೀನು ನಿನ್ನ ರಿಪೋರ್ಟರ್ ಮಾಡಿರೋ ಆ ಓ ಚಾನಲ್. ಓಯ್ ಗಾನ ಭಜನ, ದೇವರು 2 ಕಣ್ ಕೊಟ್ಟಿರೋದು 2 ದೃಷ್ಟಿಲಿ ನೋಡಕ್ಕೆ, ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ನಾನು ಪಾಸಿಟಿವ್ ಹೇಳ್ತಾ ಇದ್ದೀನಿ, ನೀನ್ ನೆಗೆಟಿವ್ ಹೇಳ್ತಾ ಇದ್ದೀಯ ಅಷ್ಟೇ. ನಮ್ಗೆ ಹೆಂಗ್ ಬೇಕೋ ಹಂಗೆ ಕಣಮ್ಮ. ಏನೋ ಹೋಗ್ತಾ ಇದೆಯಲ್ಲ, ಹೋಗು. ನಿಮ್ ಚಾನಲ್ ಅಲ್ಲಿ ಕೊಬ್ಬು ಕರಗ್ಸೋದಂಗೆ, ಕೂದಲು ಬೆಳ್ಸೋದಂಗೆ ಅಂತ ನೋಡಿ ಕಲ್ತ್ಕೊ ಹೋಗು. ನನ್ಗೇನೋ ಅಡ್ವೈಸ್ ಮಾಡಕ್ ಬಂದ್ಬಿಟ್ರಿ ಇಲ್ಲಿ. ಎಲ್ಲೋಯ್ತಾ ಇದ್ದೀರಾ? ನಾನು ಸಂಕ್ರಣ ಹೊಸಿ ಪೇಟೆ ಕಡೆ ಹೋಗಿದ್ ಬರ್ತೀವಿ ಬಿತ್ತನೆ ಬೀಜ ತರಕ್ಕೆ. ಹಂಗೆ ಹೊಸಿ ಬ್ಯಾಂಕ್ ಕಡೆನೂ ಹೋಗಿದ್ ಬರ್ತೀವಿ. ಅಟ್ಟಿ ಕಡೆ ಜಾಕೆ ಐಕ್ಳನ್ನ ಸ್ಕೂಲ್ ಕಳ್ಸು ಬರ್ಲಾ? ಅಪ್ಪ ಏನವಾ ಪತ್ತಾರಲ್ಲೇ ಟೈಮ್ ಆಯ್ತದ, ಏನ್ ಹೇಳು? ಮಿಠಾಯಿ ತಾಂಬಪ್ಪ.
ಲೋ ಬೈರ ಒತ್ತಾಯ್ತು ನಡಿಲ. ನಿನ್ ಕರ್ಕೊಂಡೋಗೋದು ಒಳ್ಳೆ ಮದುವೆ ಕರ್ಕೊಂಡೋದಾಗಾಯ್ತು ಕಳ್ಳ. ಆಯ್ತು ನಡಿ ನಡಿ. ಅಣ್ಣ ಈ ಸತಿ ಒಳೆಲ್ ನೀರು ಚೆನ್ನಾಗಿ ಬಂದೈತೆ. ದೇವ್ರ ಕೃಪೆಯಿಂದ ಚೆನ್ನಾಗಿ ಬೆಳೆದು ದೊಡ್ಡನ್ ತಾಯಿ ಬೆಳೆ ರೂಪದಲ್ಲಿ ಬಂದು ನನ್ನ ಕಷ್ಟಗಳನ್ನೆಲ್ಲ ಪರಿಹರಿಸ್ಬಿಟ್ರೆ ಸಾಕು ಕಣ. ಓ ಬೈರ ಯಾಕೆ ಚಿಂತೆ ಮಾಡ್ತೀಯ, ಅವೆಲ್ಲ ನಡೀತದ ಕಣ. ಬರ್ಲಾ ಬಿರ್ನೆ. ವಾ ಇನ್ನೂ ಬಾಕ್ಲೆ ತೆಗ್ದಿಲ್ಲ. ಹಲೋ, ಹೌದು ಸರ್, ಹೋಗ್ತಾ ಇದೀವಿ ಸರ್, ಆನ್ ದ ವೇ ಇದೀವಿ ಸರ್. ಇಲ್ಲ ಸರ್, ಅದೇ ಸ್ಪಾಟ್ ಸರ್. ಹೌದು ಸರ್. ನಮಸ್ಕಾರ, QTVಗೆ ಸ್ವಾಗತ. ನಾನು ನಿಮ್ಮ ರಂಗನಾಥ್ ಮಾತಾಡೋದು. 126 ಔಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಏನಪ್ಪಾ ಇದು 126 ಔಟ್ ಅಂತೀರಾ? ಮನುಷ್ಯ ಸಹಜವಾಗಿ 70ರಿಂದ 80 ವರ್ಷ ಬದುಕ್ತಾನೆ. ಅದು ಈಗಿನ ಆಹಾರ ಕ್ರಮಕ್ಕೆ 60ರಿಂದ 70 ವರ್ಷ ಅಷ್ಟೇ. ಆದ್ರೆ ಇಲ್ಲೊಬ್ರು 126 ವರ್ಷ ಬದುಕಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ನಮ್ಮ ವರದಿಗಾರರಿಂದ. ಗಾನಶ್ರೀ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ರಂಗನಾಥ್, ಕೇಳಿಸ್ತಾ ಇದೆ ರಂಗನಾಥ್. ನಾವೀಗ ನಿಂತಿರುವಂತದ್ದು ಮಂಡ್ಯ ಜಿಲ್ಲೆಯ ಪಾಂಡಪುರ ತಾಲೂಕಿನ ಜಡೆಮೈಸಂದ್ರ ಹಳ್ಳಿಯಲ್ಲಿ. ನೀವೀಗ ನೋಡ್ತಾ ಇರುವಂತಹ ನನ್ನ ಹಿಂಭಾಗದಲ್ಲಿರುವಂತಹ ಒಂದು ಮನೆಯಲ್ಲಿ 126 ವರ್ಷದ ವೃದ್ಧ ಬದುಕಿದ್ರು. ಅಣ್ಣ ಆರೆ ಕ್ಯೂಟಿಲ್ ಬಂದ್ಬಿಟ್ಟಿದಾರಣ್ಣ. ಆ ವಿಕ್ರಮನ್ಗೆ ಬೇತಾಳ ಬೆನ್ನಿಂದ ಇದ್ರೆ ಈ ವಿಕ್ರಮನ್ಗೆ ಯಾವಾಗ್ಲೂ ಮುಂದೆನೆ ಇರ್ತಾಳಲ್ಲೋ. ಪಾಪ ಅಣ್ಣ, ಹಂಗೆಲ್ಲ ಅನ್ಬೇಡಿ ಅಣ್ಣ. ಕ್ಯಾಮ್ರಾ ಕಲರ್ ಇದ್ರು ಕಲರ್ ಮಾತಾಡ್ತೀಯ ಕಣ. ಹೆಸರು ಸಿದ್ದಯ್ಯ. ದುರದೃಷ್ಟವಶಾತ್ ಏನಂತ ಅಂದ್ರೆ ಅವರು ಮೊನ್ನೆ ಅಷ್ಟೇ ತೀರಿ ಹೋಗಿದ್ದಾರೆ. ಅವರು ಮಾಹಿತಿ ದೊರಕಿದೆ ಅವರು 126 ವರ್ಷ ಬದುಕಿದ್ರು ಅಂತ. ಅವರ ಮೆಡಿಕಲ್ ರಿಪೋರ್ಟ್ ಸಹ ನನ್ನ ಕೈಯಲ್ಲಿದೆ ರಂಗನಾಥ್. ಮಾಡ್ತೀನಿ, ನೀನು ಫಸ್ಟ್ ಇಳಿ. ದಾಖಲೆಯಾಗಿದೆ. ಈ ಸಿದ್ದಯ್ಯ ಅವರಿಗೆ 126 ವರ್ಷ ವಯಸ್ಸಾಗಿತ್ತು ಅಂತ. ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ಇಲ್ಲಿರುವ ಅವರ ಸಂಬಂಧಿಕರಿಂದ. ನಾನೆಲ್ಲ ಸಿಂಗಲ್ ಮನೆಗೆ ಡಬಲ್ ಸಿಲಿಂಡರ್ ಮಾಡ್ಕೊಂಡ್ಬಿಟ್ಟಿದ್ರು ಅನ್ಕೊಂಡೆ ಅಜ್ಜಿ. ಏನಪ್ಪ ಹಾಲು ತುಪ್ಪ ಯಾವಾಗ ಅಜ್ಜಿ? ಅವತ್ತಾದ್ರೂ ನಮ್ಮ ಜಾತನಿಗೆ ನಾಲ್ಕು ಸಾರು ತಂದಿದ್ರಿ ಲೋ ಬೈರಾ, ಇದ್ಯಾಕೋ ಒಬ್ನೇ ಕೆಲಸ ಮಾಡ್ತಿದ್ದೆ? ಅಣ್ಣ ಬಾ ಬಾ. ಆಳು ಗೀಳು ಕರ್ಕೊಳಕಿಲ್ವೇ? ತುತ್ತನ್ನು ಕಷ್ಟ ಪಡೋರು ನಾವು. ಭೂತಾಯ್ತ ಬರ್ಲಿ, ತಪ್ಪೇನೈತೆ, ಬನ್ನಿ ಬನ್ನಿ. ಓ ಸರಿ ಬಿಡು, ಮಾಡು ಜೋಕೆ. ನಮಸ್ಕಾರ, QTVಗೆ ಸ್ವಾಗತ. ನಮ್ಮ ಶಾಸಕರಾದ ಹನುಮಂತೇಗೌಡರು ಗ್ರಾಮ ವಾಸ್ತವ್ಯಕ್ಕೆ ಅಂತ ಬರ್ತಾ ಇದ್ದಾರೆ.
ಇದರ ಬಗ್ಗೆ ಲೈವ್ ಅಪ್ಡೇಟ್, ಪ್ರತಿ ಕ್ಷಣವೂ ಲೈವ್ ಅಪ್ಡೇಟ್ ಇದರ ಬಗ್ಗೆ ನಿಮಗೆ ದೊರೆಯುತ್ತದೆ. ಈ ದಿನ ನಾವು ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿದ ಓಬನಾಯಕನಹಳ್ಳಿಯಲ್ಲಿ ಇದೀವಿ. ರಾಜಕಾರಣಿ ಹನುಮಂತಗೌಡರು ಈ ಗ್ರಾಮಕ್ಕೆ ಗ್ರಾಮವಾಸ್ತವ್ಯ ಹೊಡೆದು ಬರುತ್ತಿದ್ದಾರೆ. ಇದರಿಂದ ಈ ಗ್ರಾಮಕ್ಕೆ ಏನೇನು ಅಭಿವೃದ್ಧಿ ಆಗಬಹುದು ಹಾಗೂ ರಾಜಕೀಯವಾಗಿ ಏನೇನು ಬೆಳವಣಿಗೆ ಆಗ್ಬೋದು ಅಂತ ನೋಡೋಣ. ಇನ್ನೇನು ಬಂದ್ರು ನೋಡಿ. ಈ ಹಳ್ಳಿಗೆ ಬಂದಿದ್ದೀರಲ್ಲ, ಇನ್ ಮುಂದೆ ಈ ಹಳ್ಳಿ ಅಭಿವೃದ್ಧಿ ಹೊಂದುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಖಂಡಿತ. ಗ್ರಾಮವಾಸ್ತವ್ಯದಿಂದ ಗ್ರಾಮಸ್ಥರಿಗೆ ಏನಾದರೂ ಉಪಯೋಗ ಆಗುತ್ತಾ? ಕೃಷಿ ನಮ್ಮ ದೇಶದ ಆರ್ಥಿಕ ವಲಯದ ಬೆನ್ನೆಲುಬು. ನಮ್ಮ ದೇಶ ಚೆನ್ನಾಗಿರಬೇಕು, ನಮ್ಮ ದೇಶದ ರೈತರಿಗೆ ನಾವು ಸವಲತ್ತುಗಳನ್ನ ಈಡೇರಿಸಬೇಕು. ಈಗ ನಾನು ನಮ್ಮ ಸರ್ಕಾರದಿಂದ ಆದಷ್ಟು ಪ್ರಯತ್ನ ಪಟ್ಟು ಈಡೇರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ತಡಿ ಮಗನೇ ನಿಂಗೆ. ಅಪಮಾನ ಸರ್ ಇಲ್ಲ, ಇದು ಮಾತಲ್ಲ, ಭಾಷೆ. ಮಾತು ಪ್ರಯೋಜನ ಆಗುತ್ತೆ. ಗ್ರಾಮ ವಾಸ್ತವ್ಯಕ್ಕೆ ಅಂತ ಬಂದವ್ರನ್ನ ಆಸ್ಪತ್ರೆ ಸೇರೋಂಗ ಆಗೋಯ್ತಲ್ಲಪ್ಪ. ಹಲೋ ಗಾನಶ್ರೀ, ಇವತ್ತು ಯಶ್ ಅವ್ರ ಶೂಟಿಂಗು ಕ್ಯಾನ್ಸಲ್ ಆಗಿದೆ. ಅಂಕಿತ್ ರೆಸಾರ್ಟ್ ಅಲ್ಲೇ ಉಳ್ಕೋತಾರೆ. ನೀವು ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡ್ಕೊಂಡು ಬನ್ನಿ. ಹಾಗೆ ಅವರ ಫ್ಯೂಚರ್ ಫಿಲ್ಮ್ಸ್ ಬಗ್ಗೆ ನ್ಯೂಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ. ಯಾರು ಸರ್? ಯಾರ್ದು ಸರ್? ನಟ ಯಶ್ದು ಕಣಮ್ಮ. ರಾಕಿಂಗ್ ಸ್ಟಾರ್ ಯಶ ಸರ್? ಓ ಕಣ್ರಿ. ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಯಶ್ ಅಂದ್ರೆ ನಂಗೆ ತುಂಬಾ ಇಷ್ಟ ಸರ್. ಯಶ್ನ ಮೀಟ್ ಮಾಡ್ಬೇಕು ಅಂತ ನಂಗೆ ತುಂಬಾ ಕನ್ಸಾಗಿತ್ತು ಸರ್. ಆ ಕನ್ಸನ್ನ ಇವತ್ತು ನಿಜ ಮಾಡ್ಕೊಂತೀನಿ ಸರ್. ಸರ್ ಅದು ನನ್ ಕರಿಯರ್ಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಲ್ವಾ ಸರ್? ಓ ಕಣಮ್ಮ, ಫಸ್ಟ್ ಹೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊ. ಖಂಡಿತ ಹೋಗ್ತೀನಿ ಸರ್, ಬೇಗನೆ ಹೋಗ್ತೀನಿ. ಹಾಗೆ ಅವ್ರ ಜೊತೆ 4 ಸೆಲ್ಫಿ ಕೂಡ ತಗೊಂಡ್ಬರ್ತೀನಿ ಸರ್. ಓಕೆ ಸರ್, ಬಾಯ್. I love you, I love you. ನೂರಾರು ಪ್ರೀತಿ ಮಾತು, ನೂರಾರು ಸಾರಿ ಆಡಿ. ಅಯ್ಯೋ ಯಶ್. ಏನು ಯಾರು ಬಂದಿಲ್ವಲ್ಲ? ಸುಗುಣ, ಸುವರ್ಣ, ಕಸ್ತೂರಿ ಯಾರು ಬಂದಿಲ್ಲ. ನನಗೆ ಒಳ್ಳೆ ಚಾನ್ಸ್. ಯಾರಲ್ಲಿ ಉಕ್ಕು ಕೊಡೋದು, ಇದನ್ನೇ ಬ್ಯಾಡ ಅನ್ನೋದು. ಸೈಡಲ್ಲಿ ಇದ್ರೆ ಒಳ್ಳೇದು, ಅಡ್ಡ ಸಿಗ
ಸಿಗಂಗಿಲ್ಲ ಗುರು ರಾಮಾಚಾರಿ ರಾಮಾಚಾರಿ. ಹೆಂಗೆ ನಮ್ ಟೈಮಿಂಗ್? ಇವನ ಪಾತಾಳಕ್ ಹೋದ್ರು ಬೇತಾಳ ಬಿಡಲ್ಲ ಅಂತೆ. ಇವನ್ ನನಗೆ ಯಾವಾಗ್ಲೂ ಇರ್ತಾನೆ. ಹಲೋ, ಎಚ್ ಮೀ ಎಸ್ ಇಂಟರ್ವ್ಯೂ. ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟಂದ್ರೆ ನನಗೆ ಬಹಳ ಇಷ್ಟ ಸರ್. ಅವನ್ನ ಯಾವತ್ತಾರು ಒಂದಿನ ನಿಜ ತುಂಬಾ ಅನ್ಕೊಂಡಿದ್ವಿ ಸರ್. ಇವತ್ತು ಅದನ್ನ ನಿಜ ಮಾಡ್ಕೊಂತೀನಿ ಸರ್. ಹಂಗೆ 1 2 3 4 4 ತಗೊಳ್ತೀನಿ ಸರ್. ನೀನ ಇದೆಲ್ಲ ಮಾಡಿರೋದು? ನನ್ ಟೈಮ್ ಎಲ್ಲ ವೇಸ್ಟ್ ಮಾಡ್ದೆ ನೀನು. ಹಲೋ, ಏನು? ನನಗ್ ಗೊತ್ತು ಟೈಮ್ ವೇಸ್ಟ್ ಮಾಡಿರೋದಕ್ಕೆ ನನ್ನ ಮೇಲೆ ತುಂಬಾ ಕೋಪ ಇದೆ ಅಂತ. ಅದಕ್ಕೆ ಕಾರಣ ಇಷ್ಟೇ, ಇಲ್ಲಿಂದ ಮಿಕ್ಕಿರೋ ನನ್ನ ಲೈಫ್ ಟೈಮ್ ನ ಜೊತೆ ಸ್ಪೆಂಡ್ ಮಾಡ್ಕೊಂಡು ಸಿಂಪಲ್ ಆಗಿ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಪಾರ್ಕ್ ಸುತ್ತಾಡಕ್ಕೆ ಮೋಸ ಮಾಡೋಕ್ಕೆ ಟೈಮ್ ಇಲ್ಲ. ನೀನ್ ಹೂ ಅಂದ್ರೆ ಡೈರೆಕ್ಟ್ ಮದ್ವೆನೆ. ನನ್ನ ಲವ್ನ ಅಕ್ಸೆಪ್ಟ್ ಮಾಡೋದ್ಲ ರಿಜೆಕ್ಟ್ ಮಾಡೋದ್ಲ? ನನ್ನ ಹಾರ್ಟ್ನ ಅಡ್ಗೋಡೆ ಮೇಲೆ ಇಟ್ಟೋಟೋದ್ಲಲ್ಲಪ್ಪ. ಅಂಟಮ್ಮ ಹೋಯ್ತು ಕಲ, ನಾವು ಇಷ್ಟ ದಿನ ಕಷ್ಟಪಟ್ಟಿದ್ದೆಲ್ಲ ಹೋಯ್ತು ಕಲ. ಶಂಕರ, ಸಾಲ ಬೇರೆ ಮಾಡ್ಕೊಂಡಿದ್ದಲ್ಲ, ಯಾಕಲ ಹಿಂಗ್ ಮಾಡ್ಕೊಂಡೆ? ಹೆಂಡತಿ ಮಕ್ಕಳನ್ನೆಲ್ಲ ಅನಾಥ ಮಾಡ್ಬಿಟ್ಟು ಹೋಗ್ಬಿಟ್ಟಲ್ಲ. ಹೂ, ನಾನು ಮನೆ ಮಾಡ್ಕೊಂಬರೋದಾಗಿತ್ತಲ್ಲ ನೀ ನಿಮ್ಗೆ.
ಬೇಡ ಕಣ, ಇಂಥ ನ್ಯೂಸ್ನು ನಾವು ಕವರ್ ಮಾಡ್ಬೇಕಾ? ರೈತರನ್ನ ನಾವು ಯಾವತ್ತೂ ಬಂಡವಾಳ ಮಾಡ್ಕೊಂಡ್ಬಾರ್ದು ಕಣ, ಬೇಡ. ಇಷ್ಟ ಜೀವನ 2 ದಿನದ ಬಗ್ಗೆ ಮಾತಾಡ್ತಾರೆ, 3 ದಿನ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇದಲ್ವಾಣ ನಡೀತಾ ಇರೋದು. ₹1,00,000 ಮಣ್ಣು ನೀವು ಕೇಳುವವ್ರಿಗೆ 48. ನಮ್ಮ ಅಪ್ಪನೂ ರೈತಾನೆ ಅಣ್ಣ, ಅವ್ರ ಥರ ಸಾಲ ಮಾಡ್ಕೊಂಡು ಕಷ್ಟಪಡೋದು ಬೇಡ ಅಂತ ಓದಿಸಿದ್ರು ಅಣ್ಣ. ಆದ್ರೆ ನಾನಿವತ್ತು ಕ್ಯಾಮ್ರಾ ಹಿಡ್ಕೊಂಡು ಬೀದಿಲಿ ಅಲಿತಾ ಇದ್ದೀನಿ. ಬಿಡ್ಬೇಡ್ವೋ. ಬನ್ರಿ ಯಾಕ್ರಿ ಸಾಯ್ತೀರಾ ಸುಮ್ನೆ? ರೈತರು ನೀವೆಲ್ಲ ಹಿಂಗ್ ಸತ್ರ ಹೆಂಗ್ರಿ? ಅಲ್ಲಿ ರೀ ಯಾಕ್ರಿ ಸಾಯ್ತೀರಾ? ಸಾಯೋದ್ರಿಂದ ಏನ್ರಿ ಸಿಗುತ್ತೆ? ನೀವೇ ಕಂಡ್ರಿ ಈ ದೇಶದ ಬೆನ್ನೆಲುಬು. ನೀವೇ ಸತ್ರ ಬೇರೆಯವ್ರ ಗತಿ ಏನ್ರಿ? ಸಾಯ್ತಾ ಇದ್ದಾರೆ. ಸಾಲ ಕೊಟ್ಟು ಪ್ರಾಣ ಹಿಂಸೆ ಕೊಟ್ಟಿದ್ದನ್ನೆಲ್ಲ ಆಗ್ಲೇ ಸಾಯಿಸ್ತಾರೆ. ಆಗ್ಲೇ ಬದುಕಿದ್ದು ಎಣಗಳಿತ್ತು. ನಮ್ಮ ಬದುಕಬಾರ್ದು ರೈತರುಗಳು. ನಿಮ್ಮ ಕಾಂಟ್ರಿಬ್ಯೂಷನ್ ಸಮಾಜಕ್ಕೆ ಏನೇ ಇರ್ಬೋದು, ಆದ್ರೆ ನೀವು ಕವರ್ ಮಾಡಿರೋ ನ್ಯೂಸ್ ಇಂದ ಆಗ್ಲಿ, ನೀವು ಕವರ್ ಮಾಡಿರೋ ರಿಪೋರ್ಟ್ಸ್ ಇಂದ ಆಗ್ಲಿ ನಮ್ಮ ಚಾನಲ್ಗೆ ಯಾವುದೇ ಉಪಯೋಗ ಆಗ್ತಿಲ್ಲ. ಅಂಥದ್ರಲ್ಲಿ ನಿಮ್ಮನ್ನ ಇದೇ ಕೆಲಸದಲ್ಲಿ ಮುಂದುವರ್ಸೋದಾದ್ರೂ ಹೇಗೆ? ಮೇಲಾಗಿ ಎಲ್ಲ ಎಂಪ್ಲಾಯ್ಸ್, ನನ್ನೆಲ್ಲ ಎಂಪ್ಲಾಯ್ಸ್, ನಿಮ್ಮ ಕಲೀಗ್ಸ್ ಎಲ್ಲ ನಿಮ್ ತರನೇ ಎಮೋಷನಲ್ ಆಗಿ ಬಿಹೇವ್ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಕಂಪನಿ ಗತಿ ಏನಾಗುತ್ತೆ ಯೋಚನೆ ಮಾಡಿದ್ದೀರಾ? ಮೋರ್ ದೆನ್ ದಟ್, ನಮ್ಮ ಪರವಾಗಿ ನಮ್ಮ ಚಾನೆಲ್ನ ಪರ್ಫಾರ್ಮೆನ್ಸ್ ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ರೆಪ್ರೆಸೆಂಟ್ ಮಾಡಬೇಕಾಗಿರೋ ಜವಾಬ್ದಾರಿ ಕೂಡ ನನ್ನ ಮೇಲಿದೆ. ಮೇಲಾಗಿ ನಿಮ್ಮ ಪರ್ಫಾರ್ಮೆನ್ಸ್ ನ ಟ್ರ್ಯಾಕ್ ರೆಕಾರ್ಡ್ ನೋಡ್ತಾ ಹೋಯ್ತು ಅಂದ್ರೆ ಅಗೇನ್ ಇಟ್ಸ್ ನಾಟ್ ಅಪ್ ಟು ದ ಮಾರ್ಕ್. ಸೊ ಐ ಹ್ಯಾವ್ ಮೇಡ್ ಮೈ ಡಿಸಿಷನ್ ಟು ಸೆಂಡ್ ಯು ಔಟ್. ಸೊ ಯು ಮೇ ಪ್ಲೀಸ್ Mr. Vikram, 1 minute. Surrender your ID here. ಬಂದ್ರೆ ಯಾಕೆ ಸಾಯ್ತೀರಾ? ಬಂದ್ರೆ ಯಾಕೆ ಸಾಯ್ತೀರಾ? ಬಂದ್ರೆ ಯಾಕೆ ಸಾಯ್ತೀರಾ? ಬಂದ್ರೆ
ಯಾಕೆ ಹಿಂಗ್ ಕೂತಿದ್ಯಾ? ಬಾರ ಮಾತಾಡೋಣ. ಅಣ್ಣ ಬೈರಾ ಬೈರಾ ಸಮಾಧಾನ ಮಾಡ್ಕೋ ಬೈರಾ, ಸಮಾಧಾನ ಮಾಡ್ಕೋ ಬೈರಾ. ಆಯ್ತು, ಸಮಾಧಾನ ಮಾಡ್ಕೊ. ಏನ್ ಮಾಡಕ್ಕಾಗುತ್ತೆ? ಪರಿಹಾರ ದುಡ್ಡು ನಿಂದು ಮನೆ ಬಾಗ್ಲಿಗೆ ಬಂದೈತೆ. ಇನ್ಮೇಲಾದ್ರೂ ಅದನ್ನ ಯೂಸ್ ಮಾಡ್ಕೊ. ಅರ್ಥ ಆಯ್ತಾ? ತಗೋ. ಡ್ರಾ ಮಾಡಿ ಒಳ್ಳೆ ರೀತಿಲಿ ಉಪಯೋಗಿಸ್ಕೊ. ನಿಮ್ಮ ಅಣ್ಣ ಮಾಡಿದ ರೀತಿ ಮಾಡ್ಕೋಬೇಡ. ಆಯ್ತು, ಸಮಾಧಾನ ಮಾಡ್ಕೊ, ಎಲ್ಲ ಒಳ್ಳೇದಾಗುತ್ತೆ. ನಮ್ಮ ಮುಖ್ಯಮಂತ್ರಿಯವರು ಟಿ ನರಸೀಪುರಕ್ಕೆ ಭೇಟಿ ನೀಡಿ ಭೈರಪ್ಪ ಹಾಗೂ ಶಂಕರಪ್ಪ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಜೊತೆಗೆ ಹಣದ ಪರಿಹಾರವನ್ನು ನೀಡಿದರು. ಅಷ್ಟೇ ಮುಗೀತಲ್ವಾ? ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಬರೀ ಬಡತನದಿಂದ ಅಲ್ಲ, ಅವ್ರಿಗೆ ಸೂಕ್ತ ಬೆಂಬಲ ಸಿಗ್ತಾ ಇಲ್ಲ. 3 ಹೊತ್ತು ಹಸ್ದಾಗ ಅನ್ನ ನೆನೆಸ್ಕೋತೀವಿ, ಆದರೆ 1 ನಿಮಿಷ ಆದರೂ ನಾವು ರೈತರನ್ನ ನೆನೆಸ್ಕೋತೀವ? ಇನ್ಮೇಲಾದರೂ ನಾವು ರೈತರ ಬಗ್ಗೆ, ಕೃಷಿ ಬಗ್ಗೆ, ಅದರ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಮುಂದಿನ ಪೀಳಿಗೆಯವ್ರಿಗೂ ತಿಳಿಸ್ಕೊಡೋಣ. ನಮಸ್ಕಾರ. ಅದು ಸರಿ, ನನ್ನನ್ನೇನಕ್ಕೆ ನಿಮ್ಮ ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇದೆಯಾ? ಒಂದು ವಿಷಯ ಇದೆ, ಬಾ, ಎಲ್ಲ ನಿಮಗೆ ಗೊತ್ತಾಗತ್ತೆ. ನೀ ನನಗೆ ಹೇಗಿಷ್ಟ ಆದೆ? ದಿಸ್ ಇಸ್ ಕಾಲ್ಡ್ ದಿ ಇಂಪ್ಯಾಕ್ಟ್.